ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇದು ಶನಿವಾರ ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ಬೆಳಗ್ಗೆ ವ್ಲಾಗು, ಕಂಟಿನ್ಯೂ ವ್ಲಾಗು. ಅಮ್ಮ ಹಲಸಿನಣ್ಣೆ ಮರದಲ್ಲಿ ಇತ್ತು ಅಂತ ಹೇಳ್ಬಿಟ್ಟು ಕಿತ್ಕೊಂಬಂದಿದ್ರು. ಸೊ ಅದನ್ನೆಲ್ಲ ಕುಯ್ಕೊಂಡು ಸಂಜೆ ತಿಂದ್ವಿ. ತಿಂದಾದಮೇಲೆ ಕರ್ಜಿಕಾಯಿ ಜಾಸ್ತಿ ಮಾಡಿರಲಿಲ್ಲ, ನಾವು ಯಾರೂ ಬಂದಿರಲಿಲ್ಲ ಅಂತ ಹೇಳ್ಬಿಟ್ಟು ಕರ್ಜಿಕಾಯಿ ಜಾಸ್ತಿ ಮಾಡಿರಲಿಲ್ಲ. ಇವಾಗ ನಮಗೆಲ್ಲ ಕೊಟ್ಟು ಕಳ್ಸೋದಕ್ಕೆ ಮಕ್ಳಿಗೆ ಆಗಿ ಯಾರಾದರೂ ಊರವ್ರು ಬಂದರೆ ಹಬ್ಬ ಮಾಡಿದ್ದಾರೆ ಅಂದರೆ ಏನು ಕೊಡ್ದಂಗೆ ಇರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಕರ್ಜಿಕಾಯಿನ ಮಾಡ್ತಾಯಿದ್ದಾರೆ. ಅಮ್ಮ ಒತ್ತಿ ಕೊಟ್ಟರು, ಅದೆಲ್ಲ ಮಿಕ್ಸರ್ನ ರೆಡಿ ಮಾಡಿ. ಇಲ್ಲಿ ನನ್ನ ತಂಗಿ ಮಗಳು ಒತ್ತು ಕೊಟ್ಟಂಗೆ ನನ್ನ ಮಗಳು ಮಡಚಿ ಹಾಕ್ತಾಯಿದ್ದಾಳೆ. ಅದಕ್ಕೆ 2 ಚಮಚ ಹೂರಣ ಹಾಕಿ, ಹಾಗೆ ಕರ್ಜಿಕಾಯಿಗೆ ಹಿಟ್ಟಿಗೆ ಕಡಲೆ ಹಾಗೆ ಕೊಬ್ಬರಿ ಸಕ್ಕರೆನ ಮಿಕ್ಸ್ ಮಾಡಿ, ಅಂದರೆ ಕಡಲೆದು ಹಿಟ್ಟು ಪುಡಿ ಇದನ್ನು ಮಿಕ್ಸ್ ಮಾಡಿ ಅಮ್ಮ ಕರ್ಜಿಕಾಯಿನ ಮಾಡ್ತಾಯಿದ್ದಾರೆ. ನಮ್ಮ ಮಕ್ಕಳಿಗೆ ಸ್ವೀಟ್ ಅಂದರೆ ಇಷ್ಟ, ಅಂದರೆ ನನ್ನ ತಂಗಿ ಮಕ್ಕಳಿಗೆ ಹಾಗೆ ನನ್ನ ಚಿಕ್ಕ ಮಗಳಿಗೆ. ಸೊ ಹಂಗಾಗಿ ಅವರು ಇದನ್ನು ಮಾಡ್ತಾಯಿದ್ದಾರೆ. ಹಾಗೆ ಯಾರಿಗೆಲ್ಲ ನಮ್ಮ ಚಾನಲ್ನ ನೋಡಿ ಇಷ್ಟ ಆಯಿತು ಅಂತ ಅಂದರೆ ನಮ್ಮ ವೀಡಿಯೋಸ್ ಒಂದು ಸ್ವಲ್ಪ ಆದರೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ಕರ್ಜಿಕಾಯಿಗೆ ಕಡಲೆ ಬೀಜದ ಪುಡಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ತುಪ್ಪ ಎಲ್ಲ ಹಾಕ್ತಾರೆ, ಕೆಲವ್ರು ಬೆಲ್ಲ ಹಾಕ್ತಾರೆ. ಬಟ್ ಇಲ್ಲಿ ನಮ್ಮಮ್ಮ ಮನೇಲಿ ನಾವು ಚಿಕ್ಕ ವಯಸ್ಸಿಂದನೂ ಬರೀ ಕಡಲೆ ಕೊಬ್ಬರಿ ಮತ್ತು ಸಕ್ಕರೆ ಇದಿಷ್ಟನ್ನ ಹಾಕಿ ಮಾಡ್ತಾಯಿರ್ತಾರೆ. ನನಗೆ ಸ್ವೀಟ್ ಅಷ್ಟು ಇಷ್ಟ ಇಲ್ಲ, ಹಾಗಾಗಿ ನಾನು ಸ್ವೀಟ್ನ ತಿನ್ನಲ್ಲ. ಮೈದಾ ಹಿಟ್ಟಲ್ಲಿ ಮಾಡ್ತಾ ಇರೋದಲ್ವ, ಸೊ ಹಾಗಾಗಿ ತೆಳುವಾಗಿ ಒತ್ತಬೇಕು ಅಂತ ಹೇಳ್ಬಿಟ್ಟು ಒತ್ತುತ್ತಾ ಇದ್ದಾರೆ. ಹಾಗೆ ನೆಕ್ಸ್ಟ್ ಡೇ ಅಂದರೆ ಭಾನುವಾರ ಮಾರ್ನಿಂಗು, ಭಾನುವಾರ ಬೆಳಗ್ಗೆ ತಿಂಡಿಗೆ ಏನು ಮಾಡೋಣ ಅಂತ ಕೇಳ್ತು ಅಮ್ಮ. ಅಮ್ಮನ ಕೈದು ರೊಟ್ಟಿ ಚೆನ್ನಾಗಿ ಮಾಡ್ತಾರೆ, ತುಂಬ ಇಷ್ಟ. ಹಂಗಾಗಿ ನಾನು ರೊಟ್ಟಿ ಮಾಡಮ್ಮ ಅಂತ ಹೇಳಿದೆ. ಹಾಗೆ ಹುಳ್ಳಿಕಾಳು ಚಟ್ನಿ ಮತ್ತು ಬೆಣ್ಣೆ ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ಹಾಗೆ ರೊಟ್ಟಿ ಆಗಲೇ ಮಾಡಿಟ್ಟಿದ್ದು ನನಗೆ ಬೇಡ, ನನಗೆ ಬಿಸಿ ಬಿಸಿದು ಬೇಕು ಅಂತ ಹೇಳ್ಬಿಟ್ಟು ನನ್ನ ಚಿಕ್ಕ ಮಗಳು ಕೊಟ್ಟಿದ್ದನ್ನ ನಾನು ರೊಟ್ಟಿ ಈಸ್ಕೊಂಡಾದ್ಮೇಲೆ ಮಕ್ಕಳೆಲ್ಲ ರೊಟ್ಟಿ ತಿಂದು ಮತ್ತೆ ಹೊರಟ್ರು ಊರಿಗೆ. ಅಂದರೆ ನಮ್ಮ ತಂಗಿ ಮಕ್ಕಳು ಊರೂರಿಗೆ, ನಮ್ಮ ಮಕ್ಕಳು ನಮ್ಮ ಮನೆಗೆ ಅಂತ ಹೇಳ್ಬಿಟ್ಟು ನಾನು ಮಂಡೇ ಹೋಗೋಣ ಅಂತ ನಾನು ಅಲ್ಲೇ ಉಳ್ಕೊಂಡೆ. ಹಾಗೆ ಬಸ್ ಬಂತು ಅಂತ ಹೇಳ್ಬಿಟ್ಟು ಬಸ್ ಹತ್ಸಿ ಕಳಿಸ್ತು ಮಕ್ಕಳನ್ನ. ಎಲ್ಲ ಲೇಟ್ ಆಗಿಬಿಡುತ್ತಲ್ವ, ಇವತ್ತು ಸಂಡೇ ಬಸ್ಸು ರಶ್ ಇರುತ್ತೆ, ಬೆಂಗಳೂರು ಬಸ್ಸು ಅಂತ ಹೇಳ್ಬಿಟ್ಟು. ಇಲ್ಲಿ ನಮ್ಮ ಮನೆ ಹತ್ರನೇ ಪ್ರೈವೇಟ್ ಬಸ್ ಹೋಗುತ್ತೆ, ಹಾಗಾಗಿ ಮನೆ ಹತ್ರನೇ ನಿಲ್ಲಿಸಾದ್ಮೇಲೆ ಮಕ್ಕಳನ್ನ ಕಳಿಸ್ಬಿಟ್ಟು ಮತ್ತು ಮಧ್ಯಾಹ್ನಕ್ಕೆ ನಾವು ನಮ್ಮೂರಿಗೆ ಹೋಗ್ತಾ ಇದ್ದೀವಿ. ಅಂದರೆ ನಮ್ಮ ಯಜಮಾನ್ರವ್ರಿಗೆ, ನಮ್ಮ ಯಜಮಾನ್ರವರು ನಮ್ಮೂರು ಪಕ್ಕದವರು. ಏನಕ್ಕೆ ಅಂತಂದರೆ ಗೃಹ ಪ್ರವೇಶ ಇತ್ತು ನಮ್ಮೂರಲ್ಲಿ. ಅವರು ನನ್ನ ತಮ್ಮನ ಫ್ರೆಂಡು, ಕ್ಲಾಸ್ಮೇಟು. ಸೊ ಅವ್ರ ಮನೆ ಗೃಹ ಪ್ರವೇಶ ಇತ್ತು ಅಂತ ಹೇಳ್ಬಿಟ್ಟು ಬಂದ್ವಿ. ನಮ್ಮೂರಿಗೂ ಅವ್ರೂರಿಗೂ ಕೊಡೋದು ತರೋದು ಎಲ್ಲ ಐತೆ, ಅಕ್ಕಪಕ್ಕದೂರಲ್ವ, ಹಾಗಾಗಿ ಹಿಂದಿನ ಕಾಲದಿಂದನೂ ಹೆಣ್ಣು ಕೊಡೋದು ತರೋದು ಎಲ್ಲ ಮಾಡ್ತಾಯಿರ್ತಾರೆ. ಪಕ್ಕದ ಊರಾಗಿರೋದ್ರಿಂದ 1 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ ಅಷ್ಟೇ ಇರೋದು ಈ ಊರಿಗೂ ಅವರಿಗೂ. ನಮ್ಮೂರು ಚಿಕ್ಕೂರು, ಈ ಊರು ದೊಡ್ಡೂರು. ಸೊ ಅಮ್ಮನ ನಾನು ಹೊರಟ್ವಿ. ಬಂದು ಇಲ್ಲಿ ನಡ್ಕೊಂಡೇ ಬಂದ್ವಿ. ಬರುವಾಗ ಬಿಸಿಲು ಬೇರೆ ಇತ್ತು. ನನ್ನ ತಮ್ಮ ಆಲ್ರೆಡಿ ಬಂದ್ಬಿಟ್ಟಿದ್ದು, ಅಂದರೆ ನಮ್ಮೂರಿಂದ ದೇವರೆಲ್ಲ ಬಂದಿತ್ತು, ಹಾಗಾಗಿ ದೇವ್ರ ಜೊತೆ ಬಂದಿದ್ದ. ಕರ್ಕೊಂಬರೋದಕ್ಕೆ ಯಾರೂ ಇರಲಿಲ್ಲ, ಹಂಗೆ ನಾವು ಕೇಳಲಿಲ್ಲ. ನಾನು ಅಮ್ಮ ಮಾತಾಡ್ಕೊಂಡು ಹಂಗೆ ನಡ್ಕೊಂಡು ಬಂದ್ವಿ. ಅಲ್ಲೇ ಊಟ ಕೊಡ್ತಾಯಿದ್ರು, ಬೇಗನೆ ಮಳೆ ಬರುತ್ತೆ ಅಂತ ಹೇಳ್ಬಿಟ್ಟು 12 ಗಂಟೆಗೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಆಲ್ರೆಡಿ ಊಟ ಮಾಡ್ತಾಯಿದ್ರು ಜನಗಳು. ಸೊ ನಾವು ಹೋಗ್ಬಿಟ್ಟು ನಾನು ಇದೇ ಮನೆ ಅಂದ್ಕೊಂಡೆ, ನೋಡಿದ್ರೆ ಮನೆ ಆ ಕಡೆ ಲೆಫ್ಟಲ್ಲಿತ್ತು. ಸೊ ಹಾಗಾಗಿ ನಾವು ಮನೆಗೆ ಹೋದ್ವಿ. ಮನೆ ಡುಪ್ಲೆಕ್ಸ್ ಮನೆ, ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಅಂದರೆ ಜಾಗ ಚಿಕ್ಕದಿತ್ತಂತೆ, ಸೊ ಹಾಗಾಗಿ ಆದ್ರೂ ಅವರಿಗೆ ಯಾವ ಥರ ಬೇಕು ಅಂತ ಹೇಳ್ಬಿಟ್ಟು ನೋಡಿ ಆ ಥರ ಮನೇನ ಕಟ್ಕೊಂಡಿದ್ದಾರೆ. ಚೆನ್ನಾಗಿ ಕಟ್ಟಿದ್ದಾರೆ ಈ ಮನೆ, ಇಷ್ಟ ಆಯಿತು. ಕೆಳಗಡೆ ಹಾಲು ಮತ್ತು ದೇವ್ರ ಮನೆ, ಒಂದು ಕಿಚನ್ನು, ಒಂದು ಚಿಕ್ಕದು ರೂಮ್ ಮಾಡ್ಕೊಂಡಿದ್ದಾರೆ. ಮೇಲೆ 2 ಬೆಡ್ರೂಮ್ ಮಾಡಿ ಮತ್ತು ವರಾಂಡ ಜಾಗ ಬಿಟ್ಟಿದ್ದಾರೆ. ಯಾಕಂದರೆ ಊರ ಕಡೆ ಹಳ್ಳಿಗಳ ಕಡೆ ಹಬ್ಬಗಳೆಲ್ಲ ಆಗ್ತಾ ಇರುತ್ತಲ್ಲ, ಹಬ್ಬಕ್ಕೆ ಊಟ ಎಲ್ಲ ಕೊಡೋದಕ್ಕೆ, ಇಲ್ಲ ಅಡುಗೆ ಪಡುಗೆ ಮಾಡೋದಕ್ಕೆ ಎಲ್ಲ ಮಾಡಿದ್ದಾರೆ. ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಹಾಗೆ ಹಸು ಕಟ್ಟೋದಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಜಾಗನ ಬಿಟ್ಟಿದ್ದಾರೆ. ಈಗ ಇಲ್ಲಿ ಎಲ್ಲ ನಿಂತ್ಕೊಂಡು ಫೋಟೋ ತೆಗೆಸ್ತಾ ಇದ್ದಾರಲ್ಲ, ಅಲ್ಲಿ 2 ಹಸು ಕಟ್ಟೋದಕ್ಕೆ ಕೊಟ್ಟಿಗೆ ಥರನೂ ಮಾಡಿದ್ದಾರೆ. ನಾವು ಅದನ್ನೆಲ್ಲ ನೋಡಿಕೊಂಡು ಇದು ದೇವರೆಲ್ಲ ಕರೆಸಿದ್ರು. ಇದು ನಮ್ಮ ಅಮ್ಮರವ್ರ ದೇವರು ಆಂಜನೇಯ ಸ್ವಾಮಿ. ಹಾಗೆ ಇದು ಕೆಂಪಮ್ಮ ದೇವಿ, ನಮ್ಮ ಯಜಮಾನ್ರವರು ದೇವರು. ಹಾಗೆ ಇನ್ನು ಬೇರೆ ದೇವ್ರು ಬಂದಿತ್ತಂತೆ, ಹೊರಟೋಗಿದ್ದ ನಾವು ಮಧ್ಯಾಹ್ನ ಹೋಗೋಷ್ಟರಲ್ಲಿ. ನಿನ್ನೆ ಸಂಜೆ ಅಂದರೆ ಶನಿವಾರ ಸಂಜೆನೇ ಬರಬೇಕಿತ್ತು ಅಂತ ಹೇಳ್ಬಿಟ್ಟು ಹೇಳ್ತಿದ್ರು. ನಾವು ಹೋಗೋದು ಭಾನುವಾರ ಮಧ್ಯಾಹ್ನ ಆಗೋಗಿತ್ತಲ್ಲ, ಹಾಗಾಗಿ ನೋಡ್ತಾ ಇರ್ಬೋದು ಡುಪ್ಲೆಕ್ಸ್ ಮನೆ. ಈಗ ಹಳ್ಳಿಗಳ ಕಡೆನೂ ರೈತರ ಮನೆಯಲ್ಲೇ ಒಳ್ಳೊಳ್ಳೆ ಮನೆಗಳನ್ನ ಕಟ್ತಾರೆ. ಅದರಲ್ಲೂ ಈಗ ನೋಡಿ ನಮ್ಮೂರಲ್ಲಂತೂ ಫುಲ್ಲು ಎಲ್ಲರೂ ಮೋಲ್ಡ್ ಮನೆಗಳನ್ನೇ ಕಟ್ಟಿದ್ದಾರೆ. ಹಾಗೆ ಹೋಗಿ ನೋಡಿಕೊಂಡು ಎಲ್ಲ ಬಂದಮೇಲೆ ಊಟ ಮುಗಿಸ್ಕೊಂಡ್ವಿ. ಊಟ ಮುಗಿಸ್ಕೊಂಡಾದ್ಮೇಲೆ ಕುಂಕುಮ ತಗೊಳ್ಳಿರಿ ಬನ್ನಿ ಅಂತ ಕರೆದಿದ್ರು. ಹಾಗಾಗಿ ಬಂದು ಇಲ್ಲಿ ಕುಂಕುಮನ
ಈಸ್ಕೊಂಡು ಹಾಗೆ ಇನ್ನೊಂದು ಸತಿ ಮನೆಯೆಲ್ಲ ನೋಡಿಕೊಂಡು ಹೋದ್ವಿ. ಮನೆ ಅಂತೂ ತುಂಬ ಚೆನ್ನಾಗಿತ್ತು. ಹಾಗೆ ನನ್ನ ತಮ್ಮನ ಫ್ರೆಂಡು ಹುಡುಗ, ಒಬ್ಬನೇ ಮಗ ಮತ್ತು ಒಬ್ಬನೇ ಮಗಳಂತೆ. ಆ ಮಗಳು ಮತ್ತು ಮಗ ಇಬ್ಬರು ನನ್ನ ತಮ್ಮನ ಕ್ಲಾಸ್ಮೇಟೇ ಅಂತೆ. ಸೊ ಹಾಗಾಗಿ ಕರೆದಿದ್ರು ಮತ್ತು ನಮಗೂ ಫೋನ್ ಮಾಡಿದರು, ನಮ್ಮ ಊರವರೇ ಅಲ್ವಾ ಅಂತ ಹೇಳ್ಬಿಟ್ಟು. ಅದೆಲ್ಲ ಮುಗಿಸ್ಕೊಂಡು ನಾನು ಇಲ್ಲಿ ನಮ್ಮ ಅಕ್ಕವ್ರ ಮನೆ ಹತ್ರಕ್ಕೆ ಬಂದೆ. ನಮ್ಮ ಅಕ್ಕ ಅಂತಂದರೆ ನಮ್ಮ ಯಜಮಾನ್ರವ್ರ ಮನೆ ಹತ್ರಕ್ಕೆ, ನಮ್ಮ ಊರ್ಗಿತ್ತಿಯವ್ರ ಮನೆ ಹತ್ರಕ್ಕೆ. ಇವರು ನಮ್ಮ ಊರ್ಗಿತ್ತಿಯವ್ರ ಸೊಸೆ. ಇದು ಬೇಬಿಕಾರ್ನ್ ಅವರು ಬೆಳೆದಿದ್ರು, ಕಟ್ ಮಾಡ್ತಾಯಿದ್ರು. ಸೊ ನಾನು ಸ್ವಲ್ಪ ಹೊತ್ತು ಅವ್ರು ಕಟ್ ಮಾಡಿಕೊಟ್ಟಿದ್ದ ಬಿಡಿಸಿ ಹಾಕ್ಬಿಟ್ಟು ಆಮೇಲೆ ಮನೆಗೆ ಬಂದೆ. ಸಂಜೆ ಮನೆಗೆ ಬಂದಮೇಲೆ ಅಮ್ಮ ಸೊಪ್ಪನ್ನ ಕಿತ್ಕೊಂಬಂದಿದ್ರು. ಇದು ಬೆರಕೆ ಸೊಪ್ಪು ಅಂತಾರಲ್ಲ ಅದು, ಆ ಸೊಪ್ಪನ್ನ ಕಿತ್ಕೊಂಬಂದಿದ್ರು. ಅದನ್ನು ಸೋಸು ಅಂತ ಹೇಳಿದ್ರು, ಸೋಸ್ತಾ ಇದ್ದೆ. ನನಗೆ ಈ ಥರ ಬೆರಕೆ ಸೊಪ್ಪು ಸಖತ್ ಇಷ್ಟ. ಅಂದರೆ ಎಲ್ಲ ಥರ ಮಿಕ್ಸು ಸೊಪ್ಪಿರುತ್ತಲ್ವ, ಹಾಗಾಗಿ ನೋಡ್ತಾ ಇರ್ಬೋದು ನಾನು ಇಲ್ಲಿ ಎಲ್ಲ ಥರ ಸೊಪ್ಪುಗಳ್ನು ಹಿಡಿದು ತೋರಿಸ್ತಾ ಇದ್ದೀನಿ. ನಿಮಗೆ ಇಲ್ಲಿ ಈ ಸೊಪ್ಪು ಯಾವ ಥರ ಗೊತ್ತಿದ್ದರೆ ಕಮೆಂಟ್ ಮಾಡಿ, ಯಾವ್ಯಾವ ಸೊಪ್ಪು ಇದೆ ಇದರಲ್ಲಿ ಅಂತ ಹೇಳ್ಬಿಟ್ಟು. ಸೊ ನಾನು ಅದೆಲ್ಲನೂ ಕ್ಲೀನ್ ಮಾಡಿದೆ. ಆಮೇಲೆ ನನಗೂ ಬೇಕು ಅಮ್ಮ, ಇನ್ನೊಂದು ಸ್ವಲ್ಪ ಕಿತ್ಕೊಂಬ ಅಂತ ಅಂದೆ. ಹಾಗೆ ಹೋಗಿ ನಮ್ಮ ಹೊಲದಲ್ಲೇ ಇನ್ನೊಂದು ಸ್ವಲ್ಪ ಕಿತ್ಕೊಂಬಂದರು. ಅದನ್ನು ಇಸ್ಕೊಂಡು ನೆಕ್ಸ್ಟ್ ಅಂದರೆ ಸೋಮವಾರ ಬೆಳಗ್ಗೆ ನಾನು ಬಂದೆ. ಅಂದರೆ ನನ್ನ ತಂಗಿ ಊರಿಗೆ ಹೋಗ್ತಾಯಿದ್ದೀನಿ. ಯಾಕಂದರೆ ಅಮ್ಮ ತಿಂಡಿ ಎಲ್ಲ ಕೊಡುವಾಗ ಹಣ್ಣು ಕೊಡೋದು ಮರೆತುಬಿಟ್ಟಿದ್ರು. ಹಾಗಾಗಿ ಹಂಗೆ ಕೊಟ್ಬಿಟ್ಟು ನೀನು ಊರಿಗೆ ಹೋಗು ಅಂತ ಕಳಿಸಿದ್ರು. ಬೆಳಗ್ಗೆನೇ ಬೇಗ ಬಂದೆ. ಬಂದ್ಬಿಟ್ಟು ಇಲ್ಲಿ ನನ್ನ ತಂಗಿ ಊರಿಗೆ ಹೋಗ್ತಾಯಿದ್ದೆ. ಒಂದು ಗಾಡಿ ಸಿಕ್ತು, ಹತ್ಕೊಂಡು ಹೋದೆ ಊರಿಗೆ. ಹೋಗಿ ನನ್ನ ತಂಗಿ ಚಪಾತಿ ಮತ್ತು ಬೀಟ್ರೋಟ್ ಪಲ್ಯ ಮಾಡಿದ್ಲು. ಅಲ್ಲೇ ಟಿಫನ್ನ ಮಾಡಿಕೊಂಡು ಅವಳ ಜೊತೆ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಹಾಗೆ ಸೀರೆಗಳೆಲ್ಲ ತೋರಿಸ್ತಾ ಇದ್ಲು, ಇಂತಿಂಥ ಸೀರೆ ಇದ್ದಾವೆ ಅಂತ. ನಾವೆಲ್ಲ ನೋಡಿಕೊಂಡು ನಾನು ನೋಡ್ತೀನಿ ಅಂತ ಹೇಳ್ಬಿಟ್ಟು 1:30 ಆಗಿತ್ತು, 2 ಗಂಟೆ ಆಗಿತ್ತು. ನನ್ನ ತಂಗಿ ಮನೆಯಿಂದ ಹೊರಟು ಬೆಂಗಳೂರಿಗೆ ಬಸ್ ಹತ್ತಿ ಬಂದೆ. ಇಲ್ಲಿ ಸಂಜೆ ಬರೋ ಅಷ್ಟೊತ್ತಿಗೆ ಒಂದು 5 ಗಂಟೆವರೆ ಆಗಿತ್ತು. ಹಾಗೆ ಬಸ್ಸಲ್ಲಿ ಒಂದು ಇನ್ಸಿಡೆಂಟ್ ಆಯಿತು. ಇನ್ನೇನು ಬಸ್ ಇಳಿಬೇಕು ನಮ್ಮ ಸ್ಟಾಪ್ ಬರುವಾಗ. ಆಗ ಅವರು ನಾವು ಮುಂದೆ ಇದ್ದವರೆಲ್ಲ ಹಿಂದೆ ಬಂದು ಕೂತಿದ್ದಾರೆ. ಅಲ್ಲಿ ಹಿಂದೆ ಯಾರೋ ಒಬ್ಬ ಕೂತಿದ್ದವನು ಮಾತಾಡಿಸ್ಕೊಂಡು ಅವ್ರನ್ನ ಇದು ಬಸ್ಸು ನೆಕ್ಸ್ಟ್ ಸ್ಟಾಪ್ ಯಾವುದು ಇದು ಅದು ಅಂದ್ಕೊಂಡು ಕೇಳ್ತಿದ್ದಂತೆ. ಅವ್ರು ನಂಗೆ ಗೊತ್ತಿಲ್ಲ ಅಂದ್ರಂತೆ. ಸೊ ಅವರು ಅವ್ನು ಮಲ್ಗೋ ಥರ ನಾಟಕ ಆಡ್ಕೊಂಡು ಅವ್ರನ್ನ ಟಚ್ ಮಾಡ್ತಿದ್ದ, ಎತ್ತಿ ಕಪ್ಪಾಳಕ್ಕೆ ಚಟೇರ್ ಅಂತ ಬಿಟ್ಟರು. ಆಗ ಬಸ್ಸಲ್ಲಿ ಇದ್ದಾರಲ್ಲ ಏನಾಯ್ತು ಅಂದರೆ ಹಿಂಗೆ ಮುಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಹೊಡೆದು ಬೈದು ಉಗಿದ್ರು. ಅವನು ಸಾರಿ ಅಂತ ಹೇಳ್ಬಿಟ್ಟು ಸುಮ್ಮನಾಗ್ಬಿಟ್ಟ. ಆವಾಗ ನಮ್ಗೆ ಅನ್ನಿಸ್ತು, ಯಪ್ಪ ಎಷ್ಟು ಧೈರ್ಯ ಇದೆ ಇವ್ರಿಗೆ ಅಂತ ಹೇಳ್ಬಿಟ್ಟು. ಆಮೇಲೆ ಎಲ್ಲರೂ ನಾವು ಒಂದೇ ಸ್ಟಾಪಲ್ಲಿ ಇಳ್ಕೊಂಡಾದ್ಮೇಲೆ ಬೇರೆ ಲೇಡೀಸು ಕೇಳ್ತಾಯಿದ್ರು ಯಾಕೆ ಏನಾಯಿತು ಅಂತ ಹೇಳ್ಬಿಟ್ಟು. ಆವಾಗ ಅವ್ರು ಹೇಳ್ತಾಯಿದ್ರು ಹಿಂಗೆ ಟಚ್ ಮಾಡ್ತಾಯಿದ್ದ ಮಲ್ಕೊಳ್ಳೋ ಥರ ನಾಟಕ ಮಾಡಿ ಅಂತ ಹೇಳ್ಬಿಟ್ಟು. ಆವಾಗ ನಮಗೆ ಗೊತ್ತಾಯಿತು, ಓ ಈ ಥರನೂ ಇರ್ತಾರಲ್ವ ಅಂತ. ಈ ಥರ ಎಕ್ಸ್ಪೀರಿಯೆನ್ಸ್ ಎಷ್ಟೊಂದು ಜನಕ್ಕೆ ಆಗಿರುತ್ತೆ ಹೆಣ್ಮಕ್ಳಿಗೆ. ಕೈ ಕಟ್ಟೋ ಥರ ಕೈ ಕಟ್ಕೊಂಡಿರ್ತಾರೆ, ಬೆಳ್ಗಳಲ್ಲಿ ಹಿಂಗೆ ಟಚ್ ಮಾಡ್ತಾ ಇರ್ತಾರೆ, ಹಿಂಗೆ ಇದು ಮಾಡ್ತಾ ಇರ್ತಾರೆ, ಕಾಲೆಲ್ಲ ಇದು ಮಾಡೋದು ಮಾಡ್ತಾರೆ. ನೈಟು ಬಂದಮೇಲೆ ಊಟಕ್ಕೆ ಸೊಪ್ಪು ಕಾಳು ಹಾಕಿ, ಸೊಪ್ಪು ತಾನಿಂದನ ಅದೇ ಸೊಪ್ಪು ಕಾಳು ಹಾಕಿ ಬಸ್ಸಾರು ಮಾಡು ಅಂತ ಹೇಳಿದ್ದೆ ಮಗಳಿಗೆ. ಮಾಡಿದ್ಲು. ನಾವು ಮನೆಯವರು ಮಕ್ಕಳು ಎಲ್ಲ ಊಟ ಮಾಡಿ ಈ ಥರ ಬೆರಕೆ ಸೊಪ್ಪಿಗೆ ಹುಳ್ಳಿಕಾಳು ಹಾಕಿ ಬಸ್ಸಾರು ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಸಾಂಬಾರು ಅಷ್ಟೇ ಟೇಸ್ಟಾಗಿರುತ್ತೆ, ಹಾಗೆ ಸೊಪ್ಪು ಕಾಳು ಚೆನ್ನಾಗಿರುತ್ತೆ. ಸೊ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಈ ರೀತಿ ಇಟ್ಕೊಂಡು ಊಟ ಮಾಡ್ತೀವಿ. ನಮ್ಮ ಅಮ್ಮರ ಮನೇಲೂ ಅಷ್ಟೇ ಎಲ್ಲ ತಂದು ಇಟ್ಕೊಂಬಿಟ್ಟು ಎಲ್ಲ ಒಟ್ಟಿಗೆ ಕುತ್ಕೊಂಡು ಬಡಿಸ್ಕೊಂಡು ಊಟ ಮಾಡ್ತೀವಿ. ಈ ಥರ ಒಟ್ಟಿಗೆ ಕೂತು ಊಟ ಮಾಡೋದ್ರಲ್ಲಿ ಎಷ್ಟು ಖುಷಿ ಇದೆ ಅಂತ ಹೇಳ್ಬಿಟ್ಟು ಈ ಥರ ಫ್ಯಾಮಿಲಿಗಳಿಗೆ ಗೊತ್ತಿರುತ್ತೆ. ನಾವು ಅಷ್ಟೇ, ನಾವು ಚಿಕ್ಕ ವಯಸ್ಸಿಂದನೂ ಹಾಗೆ ಕುತ್ಕೊಂಡು ಊಟ ಮಾಡ್ತೀವಿ. ಇದಾಗಿತ್ತು ಇವತ್ತಿನ ಬ್ಲಾಗು. ಊಟ ಮಾಡಿ ಈ ದಿನದ ಬ್ಲಾಗ್ನ ಎಂಡ್ ಮಾಡಿದ್ವಿ. ಇದಾಗಿತ್ತು ಇವತ್ತಿನ ಬ್ಲಾಗ್ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.